ಜೈಲಿನಲ್ಲಿರುವ ಅಮ್ಮನನ್ನ ನೋಡಲು ಮಗಳು ಬಂದಿದ್ದಾಳೆ. ಪವಿತ್ರ ಗೌಡ ಈಗಾಗಲೇ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಎರಡನೇ ಬಾರಿಗೆ ತಾಯಿಯನ್ನ ಭೇಟಿಯಾಗಲು ಈಗ ಮಗಳು, ತಾಯಿ ಹಾಗೆ ಸಹೋದರ ಆಲ್ರೆಡಿ ಗೊತ್ತಿದೆ. ಯಾಕಂತ ಹೇಳಿದ್ರೆ ಮಾಧ್ಯಮದವರಿಗೆ ಕೆಲಸ ಇಲ್ವಾ ಕೇಳಿದರೆ ಈ ಸತಿ ಆ ಥರ ಏನು ಮಾತಾಡಲಿಲ್ಲ. ಡೈರೆಕ್ಟ್ ಆಗಿ ನೇರವಾಗಿ ಅಲ್ಲಿಂದ ಜೈಲಾಧಿಕಾರಿಗಳ ಹತ್ರ ಪರ್ಮಿಷನ್ ತಗೊಂಡು ಒಳಗಡೆ ಹೋಗಿ ಪವಿತ್ರ ಗೌಡ ಅವ್ರನ್ನ ಮಾತಾಡ್ಸಕ್ಕೆ ಹೋಗಿದ್ದಾರೆ. ಎಸ್, ಈಗ ಎರಡನೇ ಬಾರಿಗೆ ಬರ್ತಾ ಇರುವಂಥದ್ದು ಇವರೆಲ್ಲರೂ ಕೂಡ ಈಗ ಪವಿತ್ರ ಗೌಡ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಸೊ ಇವ್ರನ್ನ ವಿಚಾರಿಸೋಕೆ ಅಂದರೆ ಹೇಗಿದ್ದೀರಾ ಅಂತ ಮಾತಾಡ್ಸೋಕೆ ಈಗ ಮತ್ತೆ ತಾಯಿಯನ್ನ ನೋಡಲು ಮಗಳು, ತಾಯಿ ಅಂದರೆ ಪವಿತ್ರ ಗೌಡ ಅವರ ತಾಯಿ, ಪವಿತ್ರ ಗೌಡ ಅವರ ಮಗಳು ಹಾಗೆ ಪವಿತ್ರ ಗೌಡ ಅವರ ಸಹೋದರ ಬಂದಿದ್ದಾರೆ. ಇದು ಪರಪ್ಪನ ಅಗ್ರಹಾರಕ್ಕೆ ಬಂದಿರುವಂತಹ ದೃಶ್ಯ. ಇದು ಜೈಲಿನ ಚೆಕ್ ಪೋಸ್ಟ್ ಮೂಲಕ ಒಳಗೆ ಹೋದ ಪೋಷಕರು. ಸದ್ಯ ಜೈಲಿನಲ್ಲಿ ಮಹಿಳಾ ಬ್ಯಾರಕ್ನಲ್ಲಿ ಪವಿತ್ರ ಗೌಡ ಅಂದರೆ ರೇಣುಕಾ ಸ್ವಾಮಿ ಕೊಲೆ ಆರೋಪವನ್ನು ಎದುರಿಸ್ತಾ ಇರುವಂಥ ಇದೇ ಪವಿತ್ರ ಗೌಡ A1 ಆರೋಪಿ ಈಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಮಹಿಳಾ ಬ್ಯಾರಕ್ನಲ್ಲಿ ಈಗಾಗಲೇ ಇರುವಂಥದ್ದು. ಇವ್ರನ್ನ ಮಾತನಾಡ್ಸೋಕ್ಕೆ ಬಂದಿರುವಂಥ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಸೊ ಜೈಲಿನ ಚೆಕ್ ಪೋಸ್ಟ್ ಮೂಲಕ ಒಳಗೆ ಈಗಾಗಲೇ ಹೋಗಿದ್ದಾರೆ. ಸದ್ಯ ಜೈಲಿನಲ್ಲಿ ಮಹಿಳಾ ಬ್ಯಾರಕ್ನಲ್ಲಿ ಈಗಾಗಲೇ ಪವಿತ್ರ ಗೌಡ ಇರುವಂಥದ್ದು. ಸೊ ಇವ್ರನ್ನ ಭೇಟಿ ಮಾಡಿ ಮಾತನಾಡಿಸಲು ಪವಿತ್ರ ಗೌಡ ಅವರ ಮಗಳು, ಪವಿತ್ರ ಗೌಡ ಅವರ ತಾಯಿ ಹಾಗೆ ಪವಿತ್ರ ಗೌಡ ಅವರ ಸಹೋದರ ಬಂದಿರುವಂಥದ್ದು. ದೃಶ್ಯ ಗಮನಿಸ್ತಾ ಇದ್ದೀವಿ. ಪವಿತ್ರ ಗೌಡ ಅವರನ್ನ ನೋಡೋದಕ್ಕೆ ಅವರ ಮಗಳು ಮತ್ತು ತಾಯಿ ಆಗಮಿಸಿರುವಂತಹ ದೃಶ್ಯ. ಎರಡನೇ ಬಾರಿ ಪರಪ್ಪನ ಅಗ್ರಹಾರ ಸೇರಿದ ಬಳಿಕ ಎರಡನೇ ಬಾರಿ ಅವರ ಮಗಳ ಆಗಮನ ಆಗಿದೆ ಭೇಟಿಗಾಗಿ. ಸಹಜವಾಗಿ ತಾಯಿ ಜೈಲಲ್ಲಿದ್ದಾರೆ ಅಂದರೆ ಮಗಳು ನೋಡೋದಕ್ಕೆ ಬಂದೇ ಬರ್ತಾರೆ. ಅದೇ ರೀತಿ ಬಂದರು, ಅವ್ರನ್ನ ನೋಡಿದ್ದಾರೆ, ಮಾತನಾಡಿಸಿ ವಾಪಸ್ ಆಗಿದ್ದಾರೆ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.